ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಸಿಂಗರ್. ನಾನು ಹೇಳೋಕೆ ಹೊರಟಿರೋದು ಏನಪ್ಪಾ ಅಂತಂದ್ರೆ, ಹೆಣ್ಮಕ್ಳಿಗೆ ತಂದೆ ತಾಯಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳ್ಕೊಳಕ್ ಆಗದೆ ಇರೋ ಕೆಲವೊಂದು ಪೇನ್ಸ್ ಇರುತ್ತೆ. ಅದನ್ನ ತಾಯಿ ತಂದೆ ಹತ್ರ ಮಾತ್ರ ನಾವು ಹೇಳ್ಕೊಳಕ್ಕೆ ಸಾಧ್ಯ. ಈಗ ಈ ಪ್ರಸ್ತಾವನೆ ಯಾಕೆ ತೆಗಿತಾ ಇದ್ದೀನಿ ಅಂದ್ರೆ, ನಾನು ನನ್ನ ಜೀವನದಲ್ಲಿ ನೋಡಿದಂತ ಒಂದು ಪುಟ್ಟ ಹುಡುಗಿ ಚಾರುವಿನ ಕಥೆನ ಹೇಳಬೇಕು ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಏನು ಅಂದ್ರೆ, ನಾವು ಇರೋಂಥ ಪ್ಲೇಸಲ್ಲಿ ನಮ್ಮ ಪಕ್ಕದ ಮನೇಲಿ ಒಬ್ಬ ಅಂಕಲ್ ಆಂಟಿ ಇದ್ರು. ಅವ್ರ ಮನೇಲಿ 3 ಹೆಣ್ಮಕ್ಳಿದ್ರು. 3 ಹೆಣ್ಮಕ್ಳಲ್ಲಿ 7 ವರ್ಷದ ಚಾರು ಲಾಸ್ಟ್ನವಳು. ಚಾರು ತುಂಬಾ ಮುದ್ದಾಗಿ ಇದ್ಲು. ಆದ್ರೆ ಅವಳ ಡೈಲಿ ರೊಟೀನ್ಸ್ ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿನ ಬೆಳಗಾದ್ರೆ ಅವಳು ಮನೆಯಲ್ಲಿ ಎಲ್ಲಾ ಕೆಲ್ಸವನ್ನು ಮಾಡ್ತಿದ್ಲು. ಅಂದ್ರೆ ಹಂಡೆಗೆ ನೀರ್ ತುಂಬಿಸೋದು, ತಪ್ಪಲೆಗಳಿಗೆ ನೀರ್ ತುಂಬಿಸೋದು, ಗಿಡಕ್ಕೆ ನೀರ್ ಹಾಕೋದು, ಮನೆ ಅಂಗಳವನ್ನೆಲ್ಲ ಕ್ಲೀನ್ ಮಾಡೋದು. ಅವ್ರ ತಾಯಿ ಬಟ್ಟೆ ಒಗೆದ್ರೆ ಆ ಬಟ್ಟೆನೆಲ್ಲ ತೇಲ್ಸಿ ಒಣಗಿಸೋದು. ಎಷ್ಟೆಲ್ಲ ಕೆಲ್ಸ ಆಗುತ್ತೋ ಅವಳ ಕೈಯಿಂದ ಅಷ್ಟೂ ಕೆಲ್ಸವನ್ನ ಮಾಡ್ತಾ ಇದ್ಲು. ಅವಳಿಂದ ಆದ್ರೂ ಆಗದೆ ಇದ್ರು, ಮಾಡ್ಲೇಬೇಕಾದ ಪರಿಸ್ಥಿತಿ. ನನ್ಗೆ ಡೌಟ್ ಬರ್ತಿತ್ತು, ಚಾರು ನನ್ಗಿಂತೂ ತುಂಬಾ ಚಿಕ್ಕವಳು. ಅಂದ್ರೆ ನನ್ಗೆ 12 ವರ್ಷ ಇತ್ತು ಆಗ. ಚಾರು 7 ವರ್ಷ ಅಷ್ಟೇ. 7 ವರ್ಷದ ಚಾರು ಇಷ್ಟೆಲ್ಲ ಕೆಲ್ಸ ಮನೇಲಿ ಮಾಡ್ತಾ ಇದ್ದಾಳೆ. ಅವ್ರಿಗಿರೋ ಇನ್ನೂ 2 ಮಕ್ಳಿದ್ರಲ್ವಾ, ಅವ್ರ ಅಕ್ಕಂದಿರು, ಅವ್ರೇನು ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂತ ನನ್ಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಆ ಚಿಕ್ಕ ಮಗು ಅಷ್ಟು ಕೆಲ್ಸವನ್ನ ಯಾಕೆ ಮಾಡುತ್ತೆ ಅಂತ ನನ್ಗೆ ಡೌಟ್ ಬರೋದು. ನಾನು ಅಮ್ಮನ್ನ ಒಂದ್ ದಿವಸ ಕೇಳ್ದೆ, ಅಮ್ಮ, ಚಾರು ಯಾಕೆ ಮನೇಲಿ ಅಷ್ಟೊಂದು ಕೆಲಸ ಮಾಡ್ತಾಳಲ್ಲ ಅಂತ. ಅದಕ್ಕೆ ಅಮ್ಮ, ನನ್ಗೂ ಅಷ್ಟೊಂದು ಗೊತ್ತಿಲ್ಲ ಕಂದ ಅಂತ ಹೇಳ್ತು. ಅಮ್ಮ ನನ್ಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿತ್ತು ಏನೋ ಗೊತ್ತಿಲ್ಲ. ಹೇಳಿದ್ರೆ ನಾನು ನೊಂದ್ಕೋತೀನಿ ಅಂತ ಇರ್ಬೋದು ಮೋಸ್ಟ್ಲಿ. ನನಗೆ ಹೇಳ್ತಾ ಇರ್ಲಿಲ್ಲ. ಬಟ್ ಅಮ್ಮ ಒಂದ್ ಮಾತನ್ನೋದು, ನೋಡು, ಚಾರು ಅಷ್ಟೆಲ್ಲ ಕೆಲಸ ಮಾಡ್ತಾಳೆ, ನೀನ್ ಅದ್ರಲ್ಲಿ ಅರ್ಧನೂ ಮಾಡಲ್ಲ. ಒಂದ್ ವೇಳೆ ನಾನು ಇಲ್ಲ ಅಂತ ಆದಾಗ ನಿನ್ಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ನೀನು ಸಣ್ಣದಾಗಿ ಕೆಲಸ ಮಾಡೋದು ಕಲ್ತ್ಕೋಕಂದ ಅಂತ. ಆದ್ರೆ ಚಾರು ಬಗ್ಗೆ ಮಾತ್ರ ನನ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಒಂದಿವ್ಸ ನೋಡ್ತಾ ಒಂದಿವ್ಸ ಚಾರು ಮನೆ ಅಂಗಳನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ನಮ್ಮನೆ ಅವ್ರ ಮನೆಗೆ ಒಂದು ಸಂದಿ ಇರ್ತಿತ್ತು, ಗೋಡೆ ಸಂದಿ. ಅಲ್ಲಿ ಬಂದು ಔಚ್ಕೊಂಡು ಕುತ್ಕೊಳ್ತಾಳೆ. ಫಸ್ಟ್ ದಿನ ನಾನು ನೋಡಿ ಏನೋ ಆಡ್ಕೋತಾ ಇರ್ಬೋದು ಅಂತ ಅನ್ಕೊಂಡೆ. ಅದೇ ರೀತಿ 1 ವಾರ ಕಳೀತು. 1 ವಾರ ಆ 1 ವಾರಗಳ ಕಾಲ ಕೂಡ ಚಾರು ಅದೇ ತರನೇ ಕುತ್ಕೊಂಡಿರ್ತಾಳೆ. ಯಾಕೆ ಅಂತ ನನ್ಗೇನು ಅರ್ಥ ಆಗ್ತಾ ಇರ್ಲಿಲ್ಲ. ಚಾರು ಯಾಕಲ್ಲಿ ಕುತ್ಕೋತಾಳೆ, ಒಬ್ಳೆ ಯಾಕಿರ್ತಾಳೆ? ಅವ್ರ ತಂದೆ ತಾಯಿ ಎದ್ದು ಟೀ ಮಾಡಿ ಅವಳನ್ನ ಕರೆಯೋ ತನಕ ಅವಳಲ್ಲೇ ಕುತ್ಕೋತಾ ಇದ್ಲು. ಯಾಕಲ್ಲಿ ಕುತ್ಕೋತಾಳೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಒಂದ್ ದಿವಸ ಅಮ್ಮನ ಕರ್ಕೊಂಡು ಚಾರು ಹತ್ರ ಹೋದೆ. ಅಮ್ಮ ಕೇಳ್ತು, ಚಾರು, ಯಾಕೆ ಡೈಲಿ ಬಂದು ಈ ಸಂದಿಲ್ ಕುತ್ಕೋತೀಯ ಅಂತ. ಚಾರು ಮೊದಲಿಗೆ ಯಾವ ಕಾರಣನೂ ಹೇಳಲಿಲ್ಲ. ನಂತರ ಅವಳು ಕೊಟ್ಟಿದ್ದ ಕಾರಣಕ್ಕೆ ನನ್ನಮ್ಮ ಕಣ್ಣಲ್ಲಿ ನೀರು ಬಂದು ಚಾರುನ ಗಟ್ಟಿಯಾಗಿ ಅಪ್ಕೊಂಡು ಮುತ್ಕೊಡ್ತು. ಆ ಕಾರಣ ಏನು ಗೊತ್ತಾ? ಆಂಟಿ, ನಾನು ಬೆಳಗ್ಗೆ ಎದ್ದು ಅವ್ರಿಗೆ ಮುಖ ತೋರಿಸಿದ್ರೆ ಅವ್ರಿಗೆ ಒಳ್ಳೇದಾಗಲ್ವಂತೆ, ಅವ್ರಿಗೆ ಅರಿಷ್ಟನಂತೆ. ನನ್ನ ಮುಖ ನೋಡಿದ್ರೆ ಅವ್ರಿಗೆ ಅರಿಷ್ಟನಂತೆ. ಅದಕ್ಕೆ ನಾನು ಬಂದು ದೂರ ಕುತ್ಕೋತೀನಿ.
ಒಂದು ವೇಳೆ ನಾನು ಅವ್ರು ಹೇಳಕ್ ಮುಂಚೆ ಎದ್ದೋಳಿಲ್ಲ ಅಂದ್ಕೊಳ್ಳಿ, ಅವ್ರು ಎದ್ಮೇಲೆ ನಾನು ಎದ್ದೆ ಅಂದ್ಕೊಳ್ಳಿ, ಸಡನ್ನಾಗಿ ನನ್ನ ಮುಖ ನೋಡಿದ್ರು ಅಂದ್ಕೊಳ್ಳಿ, ಅಪ್ಪಾಜಿ ಅಮ್ಮ ನನ್ನ ನೋಡಿತಾರೆ, ನನಗೆ ತುಂಬ ಭಯ ಆಗುತ್ತೆ ಆಂಟಿ. ಅದಕ್ಕೆ ನಾನು ಬಂದು ಇಲ್ಲಿ ಕುತ್ಕೋತೀನಿ, ಅಮ್ಮ ಅಪ್ಪಾಜಿ ಆಮೇಲೆ ಕರೀತಾರಲ್ವಾ ಅವಾಗ ಹೋಗ್ತೀನಿ ಅಂತ ನಗ್ತಾ ಹೇಳ್ತೋದು. ಅಮ್ಮನಿಗೆ ಕಣ್ಣಲ್ಲಿ ನೀರು ಕಂಟ್ರೋಲೇ ಆಗ್ತಾ ಇಲ್ಲ. ನನಗೂ ಒಂಥರ ಬೇಜಾರಾಯಿತು. ನನಗೂ 12 ವರ್ಷ ಆಯಿತು. ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಅಂತ ಇದಿಲ್ಲದೆ ಇರ್ಬೋದು, ಆದರೆ ಕೆಲವು ಅಮ್ಮ ಕಣ್ಣಲ್ಲಿ ನೀರು ಆಗ್ತಾ ಇತ್ತಲ್ವ, ನನಗೆ ಬೇಜಾರಾಯಿತು. ಆಮೇಲೆ ಅಮ್ಮ ಚಾರುಗೆ ಒಂದು ಮಾತು ಕೊಡ್ತು, ಚಾರು ನಿನಗೇನೇ ಬೇಕಾದರೂ ನನ್ನನ್ನು ಕೇಳು ಆಯಿತಾ, ಮನೇಲಿ ಒಂದು ವೇಳೆ ನೀನು ಕೇಳಿ ಅವ್ರು ಕೊಡಿಸಿಲ್ಲ ಅಂತಂದರೆ ನನ್ನನ್ನು ಕೇಳು, ನಾನು ಕೊಡಿಸ್ತೀನಿ ಅಂತ ಅಮ್ಮ ಒಂದು ಮಾತು ಕೊಡ್ತು. ಚೆನ್ನಾಗಿದೆ ಅಲ್ವಾ ಚಾರುವಿನ ಕತೆ? ಇನ್ನೂ ತುಂಬ ಇದೆ. ಇದೆಲ್ಲ ಹೇಳಬೇಕು ಅಂದರೆ ನಿಮ್ಮ ಸಹಕಾರ ನನಗೆ ಬೇಕು. ಅವಳ ಕತೆ ಮುಂದೆ ನೀವು ಕೇಳಿದ್ರೆ ಹೆಣ್ಮಕ್ಳಿಗೆ ಯಾಕೆ ತಂದೆ ತಾಯಿ ಇರಬೇಕು ಅಂತ ಈಗಿನ ಮಕ್ಕಳಿಗೆ ಅರ್ಥ ಆಗತ್ತೆ. ಬೆಲೆ ಕೊಡದೇ ಇರೋ ಕೆಲವು ಹೆಣ್ಮಕ್ಳಿಗೆ ಅರ್ಥ ಆಗತ್ತೆ. ಚಾರುವಿನ ಕತೆ ನಿಮ್ಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಟ್ಟು ಸಹಕಾರ ಮಾಡಿ. ಧನ್ಯವಾದಗಳು.